ನಮಸ್ತೆ ವೀಕ್ಷಕರೇ, ರತ್ನಾ ಕೇಶವ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂತಿದೆ ಸಣ್ಣ ಕೆಲಸದ ಮಹತ್ವ. ಇದು ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸುವ ಸಂದೇಶ. ಬರಹಗಾರನು ತನ್ನ ಬರೆಯುವ ಸಾಮಗ್ರಿಗಳನ್ನು ಇರಿಸಿಕೊಂಡ ಬಗೆಯಿಂದಲೇ ಅವನ ಯೋಗ್ಯತೆಯನ್ನು ಗುರುತಿಸಬಹುದು ಎನ್ನುವ ಮಾತನ್ನು ನೀವು ಕೇಳಿರಬಹುದು. ಅತಿ ಪುಟ್ಟ ಕೆಲಸವೊಂದನ್ನು ಮಾಡುವ ರೀತಿಯನ್ನು ಕಂಡೇ ವ್ಯಕ್ತಿಯೊಬ್ಬನ ಕಾರ್ಯ ಸಾಮರ್ಥ್ಯವನ್ನು, ಅವನ ನಡತೆಯನ್ನು ತಿಳಿದುಕೊಳ್ಳಬಹುದು. ಬಾಲಕನೊಬ್ಬನನ್ನು ಕರೆದು ಕಿಟಕಿಯಲ್ಲಿ ಸಂಗ್ರಹವಾದ ಧೂಳನ್ನು ಜಾಡಿಸಿ ಶುಚಿಗೊಳಿಸಲು ಹೇಳಿ ಅವನ ಕೆಲಸವನ್ನು ಪರಿಶೀಲಿಸಿ ಕಿಟಕಿಯ ಮಧ್ಯಭಾಗವನ್ನು ಮಾತ್ರ ಗುಡಿಸಿ ಸಂದುಗೊಂದುಗಳಲ್ಲಿರುವ ಧೂಳನ್ನು ಗುಡಿಸದೆ ಹಾಗೆಯೇ ಬಿಟ್ಟರೆ ಅವನ ಕಾರ್ಯ ಸಾಮರ್ಥ್ಯವನ್ನು ಹೊಗಳುವ ಹಾಗಿಲ್ಲ. ಹುಡುಗಿಯೊಬ್ಬಳು ತನ್ನ ಕೋಣೆಯನ್ನು ಶುಚಿಗೊಳಿಸುವ ವಿಧಾನವನ್ನು ಪರಿಶೀಲಿಸಿ ಸುಮ್ಮನೆ ಕೆಲಸ ಮಾಡುವಂತೆಯೇ ನಡೆಸುತ್ತಾ ಕಸ ಕೊಳೆಯನ್ನು ಮೂಲೆಯಲ್ಲೇ ಸೇರಿಸುವವಳು ಒಳ್ಳೆಯ ಮನೆಯೊಡತಿಯಾಗುವುದು ಕಷ್ಟ. ಮೋಟಾರ್ ಶೆಡ್ನಲ್ಲಿ ಕಾರನ್ನು ತೊಳೆಯುತ್ತಿರುವ ಆಳನ್ನು ಸ್ವಲ್ಪ ಹೊತ್ತು ದಿಟ್ಟಿಸಿ ಆತನ ಕೆಲಸವನ್ನು ನೋಡುತ್ತಲೇ ನೀವು ಹೇಳಬಹುದು, ಅವನಿಗೆ ಉದ್ಯೋಗದಲ್ಲಿ ಪ್ರಗತಿ ಸಾಧ್ಯವೇ ಇಲ್ಲವೇ ಎಂದು. ಪ್ರತಿಯೊಬ್ಬ ಮನುಷ್ಯನ ಕೆಲಸ ಅವನ ವ್ಯಕ್ತಿತ್ವದ ಸಾಕ್ಷ್ಯಚಿತ್ರ. ಸೋಮಾರಿಯೂ ಅವ್ಯವಸ್ಥಿತ ಚಿತ್ತನೂ ಆದ ವ್ಯಕ್ತಿ ಅತ್ಯಂತ ಸುಲಭ ಹಾಗೂ ಸರಳವಾದ ಕೆಲಸವನ್ನು ಕೆಟ್ಟ ರೀತಿಯಲ್ಲಿ ಮಾಡುತ್ತಾನೆ. ಮಹತ್ವದ ಫಲಗಳು ಒಮ್ಮೆಗೆ ದೊರೆಯುತ್ತವೆಯೇ? ಅದಕ್ಕಾಗಿ ನಾವು ನಡೆಯುವಾಗ ಹೆಜ್ಜೆ ಇಡುತ್ತಾ ಮುಂದೆ ಸಾಗುವಂತೆ ಕ್ರಮವಾಗಿ ಸಾಧಿಸುತ್ತಾ ಮುಂದುವರಿಯಬೇಕು. ನೆನಪಿಡಿ, ಸಣ್ಣ ಕೆಲಸವನ್ನು ಅಲಕ್ಷಿಸಬೇಡಿ, ನಿಷ್ಠೆಯಿಂದ ನಿರ್ವಹಿಸಿ. ತಾಳ್ಮೆಗಿಡದೆ ಮೆಟ್ಟಿಲು ಮೆಟ್ಟಿಲಾಗಿಯೇ ಮೇಲೇರಿರಿ. ದಾರಿಯು ಸರಿಯಾಗಿದ್ದರೆ ಗುರಿಯು ದೊರೆಯುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ.